ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದತ್ತ ಎಲ್ಲರ ಚಿತ್ತ ಇರುವಂತದ್ದು. ಈಗ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಬೆಟ್ಟಿಂಗ್ ಭರಾಟೆ ಭಾರಿ ಜೋರಾಗಿದೆ. ಮೂರೂ ಕ್ಷೇತ್ರಗಳಲ್ಲಿ ಒಂದು ಕಡೆ ಈಗ ಚುನಾವಣಾ ಫಲಿತಾಂಶದ ವಿಚಾರವಾಗಿ ಎಲ್ಲರ ಕುತೂಹಲ ಜಾಸ್ತಿ ಆಗ್ತಿದೆ. ಯಾರು ಗೆಲ್ಲಬಹುದು, ಯಾವ ಪಕ್ಷ ಬರಬಹುದು, ಯಾರು ಸೋಲಬಹುದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಬೆಟ್ಟಿಂಗ್ ಭರಾಟೆ ಮತ್ತೊಂದು ಕಡೆ ಜೋರಾಗ್ತಾ ಇರುವಂತದ್ದು. ಮೂರೂ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣವೇ ಎಲ್ಲರ ಫೇವರೇಟ್. ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಹಳ ಫೋಕಸ್ ಆದಂತಹ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರವೇ. ಆ ಮಟ್ಟಿಗೆ ಪೈಪೋಟಿ ಇತ್ತು, ಜಟಾಪಟಿ ಇದೆ, ಪ್ರತಿಷ್ಠೆಯ ಕಣವಾಗಿದೆ, ವರ್ಚಸ್ಸಿನ ಕಣವಾಗಿದೆ. ಸೊ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಮೂರು ಕ್ಷೇತ್ರದಲ್ಲೂ ಚನ್ನಪಟ್ಟಣವೇ ಎಲ್ಲರ ಫೇವರೇಟ್ ಆಗಿರುವಂಥದ್ದು. ಚನ್ನಪಟ್ಟಣ ಕ್ಷೇತ್ರದಲ್ಲಂತೂ ದೊಡ್ಡ ಮಟ್ಟದಲ್ಲೇ ಬೆಟ್ಟಿಂಗ್ ಕಟ್ಟಲಾಗ್ತಿದೆ. ಬೆಟ್ಟಿಂಗ್ ಕಾನೂನು ಬಾಹಿರವಾಗಿದ್ರೂ ಕೂಡ ಗೌಪ್ಯವಾಗಿ ನಡೀತಾ ಇದೆ ದಂಧೆ ಇದು. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ, ಇಲ್ಲ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಎನ್ನುವಂತಹ ಬೆಟ್ಟಿಂಗ್ ದಂಧೆಯನ್ನ ನಡೆಸಲಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಎನ್ಡಿಎ ವರ್ಸಸ್ ಕಾಂಗ್ರೆಸ್ ಈಗಾಗಲೇ ಪೈಪೋಟಿ ಬಿದ್ದಿರುವಂತದ್ದು. ಬೊಂಬೆ ನಗರಿಯಲ್ಲಿ ಬೆಟ್ಟಿಂಗ್ ದಾರರಿಗೆ ಗೊಂದಲ ಶುರುವಾಗಿದೆ. ಫಿಫ್ಟಿ 50 ಆಧಾರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ನಿಖಿಲ್, ಸಿಪಿ ಯೋಗೇಶ್ವರ್ ಇಬ್ಬರ ಮೇಲೂ ಕೂಡ ಬೆಟ್ಟಿಂಗ್ ಅಬ್ಬರ ಜೋರಾಗಿದೆ. ಸಿಪಿವೈ ಹೇಳಿಕೆಯಿಂದ ಬೆಟ್ಟಿಂಗ್ ದಾರರಲ್ಲಿ ಸ್ವಲ್ಪ ಗೊಂದಲ ಶುರುವಾಗಿರುವಂತದ್ದು ಈಗ. ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಹೇಳಿಕೆಯಿಂದ ಸ್ವಲ್ಪ ಬೆಟ್ಟಿಂಗ್ ಮೇಲೂ ಕೂಡ ಭಾರಿ ಪ್ರಭಾವ ಬೀರ್ತಾ ಇರುವಂತದ್ದು. ಪ್ರಮುಖವಾಗಿ ಗಮನಿಸಬಹುದು, ಸಿಪಿ ಯೋಗೇಶ್ವರ್ ಅವರು ನಿನ್ನೆ ಹೇಳಿದಂತ ಒಂದು ಹೇಳಿಕೆ ಈಗ ಅವರು ಫಲಿತಾಂಶ ಬರೋದಕ್ಕಿಂತ ಮುಂಚಿತವಾಗಿಯೇ ಸೋಲನ್ನ ಒಪ್ಕೊಂಡ್ಬಿಟ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕಿತ್ತು. ಅಂದ್ರೆ ಕಾಂಗ್ರೆಸ್ ನಾಯಕರು ಕೊಟ್ಟಂತ ಕೆಲವೊಂದಿಷ್ಟು ಹೇಳಿಕೆಯ ವಿಚಾರವಾಗಿ ತನ್ನ ಸೋಲಾಗಬಹುದು ಅನ್ನುವಂಥದ್ದನ್ನ ಬಿಟ್ಕೊಟ್ರ ಅನ್ನುವಂಥದ್ದು. ಚನ್ನಪಟ್ಟಣ ಕ್ಷೇತ್ರ ವರ್ಚಸ್ಸಿನ ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಎರಡು ಪಕ್ಷಗಳ ನಡುವಿನ ಜಿದ್ದಿನ ಪೈಪೋಟಿ. ಒಂದು ಕಡೆ ತಮ್ಮ ಭದ್ರಕೋಟೆಯನ್ನ ಭದ್ರ ಮಾಡ್ಕೋಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಸೋಲಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಒಕ್ಕಲಿಗ ನಾಯಕ ಯಾರಾಗ್ತಾನೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ಸಾಕಷ್ಟು ಕುತೂಹಲ. ಇಂತಹ ನಡುವೆ ಈಗ ಚನ್ನಪಟ್ಟಣದಲ್ಲಿ ಎನ್ಡಿಎ ವರ್ಸಸ್ ಕಾಂಗ್ರೆಸ್ ನಡುವಿನ ಈ ಒಂದು ಗುದ್ದಾಟದಲ್ಲಿ ಈಗ ಬೆಟ್ಟಿಂಗ್ ಅನ್ನುವಂಥದ್ದು ಒಂದ್ ಕಡೆ ಭಾರಿ ಸದ್ದು ಮಾಡ್ತಾ ಇದೆ. ಒಂದು 50-50 ಆಧಾರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. ಅಂದ್ರೆ ನಂದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ, ಇಲ್ಲ ನಂದಿಷ್ಟು ಸಿಪಿ ಯೋಗೇಶ್ವರ್ ಅವರು ಗೆಲ್ತಾರೆ. ಇನ್ನೂ ಕೂಡ 23ನೇ ತಾರೀಕಿನವರೆಗೂ ಕೂಡ ಸಮಯ ಇದೆ ಫಲಿತಾಂಶ ಬರೋದಕ್ಕೆ, ಚುನಾವಣಾ ಫಲಿತಾಂಶ ಬರೋದಕ್ಕೆ. ಇಂತಹ ಸಂದರ್ಭದಲ್ಲಿ ಇದರ ನಡುವೆಯೇ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ, ಇಲ್ಲ ಸಿಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಎನ್ನುವ ಮುಖಾಂತರವಾಗಿ 50-50 ಆಧಾರದ ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಸಿಪಿವೈ ಹೇಳಿಕೆಯಿಂದ ಬೆಟ್ಟಿಂಗ್ ದಾರರಲ್ಲಿ ಸ್ವಲ್ಪ ಗೊಂದಲ ಶುರುವಾಗಿದೆ. ನೋಡಿ, ಒಂದು ಕಡೆ ಎಚ್ ಡಿ ದೇವೇಗೌಡರು ಕಣಕ್ಕಿಳಿದ ನಂತರವಾಗಿ ಎಲ್ಲೋ ಒಂದು ಕಡೆ ಚನ್ನಪಟ್ಟಣದ ಆ ಒಂದು ಚಿತ್ರಣವೇ ಬದಲಾಗಿ ಹೋಗಿದೆ. ಇನ್ನ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಇಡೀ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ, ಘಟಾನುಘಟಿ ನಾಯಕರೆಲ್ಲರೂ ಕೂಡ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಅಖಾಡಕ್ಕಿಳಿದು ತಮ್ಮದೇ ಆದ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಆದ್ರೆ ಪ್ರಮುಖವಾಗಿ ನೋಡಿ, ಸಿಪಿ ಯೋಗೇಶ್ವರ್ ಅವರು ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಮಾತಿನ ಭರಾಟೆ ಹೇಗಿತ್ತು ಅಂತಂದ್ರೆ, ತಾವು ಏನ್ ಮಾತಾಡ್ತಿದ್ದೀವಿ ಅನ್ನುವಂಥದ್ದು ಕೂಡ ಅರಿವಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೆಲವೊಂದಿಷ್ಟು ಹೇಳಿಕೆಗಳಂತೂ ಸಿಪಿ ಯೋಗೇಶ್ವರ್ ಅವರಿಗೆ ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಆಗಲೇ ಮಾತಾಗ್ತಿತ್ತು. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಒಂದು ತುಂಬಿದಂತಹ
ಆ ಒಂದು ಸಭೆಯಲ್ಲಿ ಆ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕರಿಯ ಅನ್ನುವಂತ ಹೇಳಿಕೆ ಎಲ್ಲೋ ಒಂದು ಕಡೆ ಮತದಾರರ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಾ ಇತ್ತು. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಿರ್ಧಾರಗಳು ವಕ್ಫ್ ವಿಚಾರ ಆಗಿರ್ಬೋದು, ಹಗರಣ ಆಗಿರ್ಬೋದು, ಇದೆಲ್ಲವೂ ಕೂಡ ಮೈನಸ್ ಪಾಯಿಂಟ್ ಒಂದು ಕಡೆ, ಅದು ಪ್ಲಸ್ ಪಾಯಿಂಟ್ NDA ಒಕ್ಕೂಟಕ್ಕೆ. ಈ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಗೆಲ್ಲುವ ಬಗ್ಗೆ ವಿಶ್ವಾಸವನ್ನ ಒಂದ್ ಕಡೆ CP ಯೋಗೇಶ್ವರ್ ಅವರು ವ್ಯಕ್ತಪಡಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಅದು ಬೆಟ್ಟಿಂಗ್ ಮೇಲೂ ಕೂಡ ಭಾರಿ ಪ್ರಭಾವವನ್ನ ಬೀರಬಹುದು. 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶದತ್ತ ಎಲ್ಲರ ಚಿತ್ತ ಇದೆ ಈಗ. ಅದರಲ್ಲೂ ಕೂಡ ಶಿಗ್ಗಾವಿ ಸಂಡೂರಿಗಿಂತ ಐ ವೋಲ್ಟೇಜ್ ಪಡೆದುಕೊಂಡಿರುವಂತದ್ದು ಚನ್ನಪಟ್ಟಣ ಕ್ಷೇತ್ರ. ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ನಿರ್ಧಾರವಾಗಬೇಕಾಗಿದೆ. ಇಲ್ಲಿ CP ಯೋಗೇಶ್ವರ್ ಅವರು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ನಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯ ಇದೆ. ಇಲ್ಲಾಂದ್ರೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸೋದಕ್ಕೆ ಫುಲ್ ರೆಡಿಯಾಗಿ ಕಾತುರದಿಂದ ಕಾಯ್ಕೊಂಡು ನಿಂತಿದ್ದಾರೆ. ಒಂದು ಕಡೆ ಮೊದಲೇ ಜಂಪಿಂಗ್ ಸ್ಟಾರ್ ಎನ್ನುವ ಮುಖಾಂತರವಾಗಿ ಬಿರುದನ್ನ ಕೊಡುವ ಮುಖಾಂತರ CP ಯೋಗೇಶ್ವರ್ ಅವರಿಗೆ ಆಗಾಗ ಕೆಲವೊಂದಿಷ್ಟು ಮಾತಿನ ಹೊಡೆತ, ಮಾತಿನ ಚಾಟಿಯನ್ನ ಬೀಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತಿದ್ದಾರೆ. 3ನೇ ಬಾರಿ ತಮ್ಮ ಭವಿಷ್ಯವನ್ನ ಇಲ್ಲಿ ಅಡಮಾನ ಇಟ್ಟಿದ್ದಾರೆ. ಒಂದ್ ಕಡೆ ಚನ್ನಪಟ್ಟಣದ ಕ್ಷೇತ್ರದ ಜನರು HD ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾತನಾಡಿರುವಂತ ಕೆಲವೊಂದಿಷ್ಟು ಹೇಳಿಕೆ ಅಂದ್ರೆ ಅನುಕಂಪದ ಆಧಾರ ಅಂತ ಪರಿಗಣನೆಗೆ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ತಾರ, ಇಲ್ಲ ಸ್ಥಳೀಯ ನಾಯಕ CP ಯೋಗೇಶ್ವರ್ ಎನ್ನುವ ಮುಖಾಂತರವಾಗಿ ಅವರನ್ನ ಗೆಲ್ಲಿಸೋದಕ್ಕೆ ತಮ್ಮ ಮನದಾಳದ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಚುನಾವಣೆ ಫಲಿತಾಂಶ ಬರಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮತದಾನ ಆಗೋವರೆಗೂ ಕೂಡ ಬೇರೆ, ಮತದಾನ ಆದ ನಂತರ ಆ ಸ್ಥಳದ ಚಿತ್ರಣವೇ ಬೇರೆ ಆಗಿರುತ್ತೆ. ಮತದಾನ ಆದ ನಂತರ ಅಲ್ಲಿರುವಂತಹ ಸ್ಥಳೀಯ ನಾಯಕರಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಲಾಗುತ್ತೆ. ಆ ಲೆಕ್ಕಾಚಾರದ ಆಧಾರದ ಮೇಲೆ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ವಿಚಾರವಾಗಿ ಒಂದು ಮುಂದಾಲೋಚನೆಯನ್ನೇ ಇಟ್ಕೊಳ್ಳಲಾಗುತ್ತೆ. ಅತಿ ಹೆಚ್ಚು ಯಾರಿಗ್ ಬರಬಹುದು ಮತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲೋ ಒಂದು ಕಡೆ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದನ್ನ. ಕಾಂಗ್ರೆಸ್ ಭದ್ರಕೋಟೆ ಸಂಡೂರ್ನಲ್ಲಿ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಆಧಾರದ ಮೇಲೆ ಬೆಟ್ಟಿಂಗ್ ಅನ್ನ ಕಟ್ಟಲಾಗ್ತಾ ಇರುವಂತದ್ದು. ಒಂದು ಕಡೆ ಸಂಡೂರ್ನಲ್ಲಿ ಅನ್ನಪೂರ್ಣ ಪರ 70% ಶೇಕಡ 70% ಬೆಟ್ಟಿಂಗ್ ಆಗ್ತಿದೆ. ಎಸ್ ನೋಡಿ, ಚನ್ನಪಟ್ಟಣ ಕ್ಷೇತ್ರದ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿದ್ವಿ. ಸಂಡೂರ್ನಲ್ಲಿ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಇದು ಸಂಡೂರು. ಇಲ್ಲಿ ಯಾರ ಪರವಾಗಿ ಅತಿ ಹೆಚ್ಚು ಬೆಟ್ಟಿಂಗ್ ನಡೀತಾ ಇದೆ ಅನ್ನುವಂಥದ್ದನ್ನ ಗಮನ ಹರಿಸೋದಾದ್ರೆ ಒಂದು ಕಡೆ ಈ ಗೆಲುವಿನ ಆಧಾರದ ಮೇಲೆ ಬೆಟ್ಟಿಂಗ್ ಅನ್ನ ಕಟ್ಟಲಾಗುತ್ತೆ. ಸಂಡೂರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಅನ್ನಪೂರ್ಣ ಅವರ ಪರವಾಗಿ ಶೇಕಡ 70% ಬೆಟ್ಟಿಂಗ್ ಓಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಲಕ್ಷ್ಮಣ್ ಅವರ ವಿಚಾರವಾಗಿ ನೋಡೋದಾದ್ರೆ ಅವರು ಕೂಡ ಪ್ರಬಲ ಪೈಪೋಟಿಯನ್ನ ನೀಡಿದ್ದಾರೆ. ಆದ್ರೂ ಕೂಡ ಅವರ ಪರವಾಗಿ ಶೇಕಡ 30% ಮಾತ್ರ ಬೆಟ್ಟಿಂಗ್ ಓಡ್ತಿರುವಂತದ್ದು. ಅಂದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೇತರ ಅಲೆ ಅನ್ನಪೂರ್ಣ ಪರ ಹೆಚ್ಚಿನ ಬೆಟ್ಟಿಂಗ್ ಅನ್ನ ಕಟ್ತಾ ಇರುವಂತದ್ದು. ಸಂಡೂರ್ನಲ್ಲಿ ತುಕಾರಾಂ ಅವರು ಸಾಕಷ್ಟು ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿರುವಂತದ್ದು. ಅದರ ಜೊತೆಗೆ ನೋಡಿ ಪ್ರಮುಖವಾಗಿ ಕೆಲವೊಂದಿಷ್ಟು ಘಟಾನುಘಟಿ ನಾಯಕರು ಕೂಡ ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಮತ ಪ್ರಚಾರವನ್ನ ನಡೆಸಿದ್ರು. ಸಂತೋಷ್ ಲಾಡ್ ಅವರು ಒಂದು ಕಡೆ ಉಸ್ತುವಾರಿಕೆಯನ್ನ ತೆಗೆದುಕೊಂಡು ಸಂಡೂರ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಒಟ್ಟಾರೆಯಾಗಿ ನೋಡೋದೇನಪ್ಪಾ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಆ ಸ್ಥಳಕ್ಕೆ ತೆರಳಿದ್ರು. ಅನ್ನಪೂರ್ಣ ಅವರ ಪರವಾಗಿ ಒಂದು ಕಡೆ ತಮ್ಮದೇ ಆದ ರೀತಿಯ ಸ್ಟ್ರಾಟಜಿಯನ್ನ ಬಳಸಿದ್ದಾರೆ. ಅದು ಅಲ್ಲದೆ ಕಾಂಗ್ರೆಸ್ನ ಭದ್ರಕೋಟೆ ಇದು. ತುಕಾರಾಂ ಅವರು ಮಾಡಿದಂತ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರ ಪತ್ನಿಯ ಕೈ ಹಿಡಿಬಹುದು. ಇನ್ನೊಂದು ಕಡೆ ಬಂಗಾರು ಲಕ್ಷ್ಮಣ್ ಅವರು ಈ ವಿಚಾರಕ್ಕೆ ನೋಡುವಂತೆ ಎಲ್ಲೋ ಒಂದು ಕಡೆ ಇಬ್ರು ಕೂಡ ಫೈನಾನ್ಷಿಯಲಿ ಕೂಡ ಪ್ರಬಲ ನಾಯಕರು.
ಅದರ ಜೊತೆಗೆ ಆರ್ಥಿಕವಾಗಿ ಕೂಡ ಪ್ರಬಲತೆಯನ್ನ ಹೊಂದಿದ್ದಾರೆ. ಅದರ ಜೊತೆಗೆ ಜನರ ಮತವನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಶ್ರೀರಾಮುಲು ಅವರಾಗಿರ್ಬೋದು, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಬಂಗಾರು ಹನುಮಂತು ಪರ ಒಂದು ಕಡೆ ಪ್ರಚಾರಕ್ಕಿಳಿದಿದ್ರು. ಇಲ್ಲಿ ಪೈಪೋಟಿ ಇಬ್ಬರು ಅಭ್ಯರ್ಥಿಗಳನ್ನೋದಕ್ಕಿಂತ ಕೆಲವೊಂದಿಷ್ಟು ಸಂತೋಷ್ ಲಾಡ್ ಆಗಿರ್ಬೋದು, ಅದರ ಜೊತೆಗೆ ಶ್ರೀರಾಮುಲು ಅವರಾಗಿರ್ಬೋದು, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಇವರ ನಡುವೆ ನಡೀತಾ ಇರುವಂತಹ ಚುನಾವಣೆಯ ರೀತಿಯಲ್ಲೇ ಬಿಂಬಿತವಾಗ್ತಾ ಇರುವಂತದ್ದು. ಸಂಡೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ ಎಸ್ಟಿ ಮೀಸಲು ಕ್ಷೇತ್ರ. ಅಲ್ಲಿ ಆ ಕ್ಷೇತ್ರದಲ್ಲಿ ಈಗ ಒಂದು ಕಡೆ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೋ ಅನ್ನುವಂಥ ಒಂದು ಗೊಂದಲ ಇತ್ತು. ಅದೆಲ್ಲವೂ ಕೂಡ ಸರಿಯಾದ ನಂತರವಾಗಿ ಅಲ್ಲಿರುವಂತಹ ಜನರ ಮತದಾರರ ಓಲೈಕೆಯ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಅಲ್ಲಿಗೆ ತೆರಳಿದ್ರು. ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟರು, ಬಿಜೆಪಿ ಪರ ವಾಗ್ದಾಳಿಯನ್ನ ನಡೆಸಿದ್ರು, ಬಿಜೆಪಿಯವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದೆಲ್ಲವೂ ನೋಡ್ತಾ ಇದ್ರೆ ಒಂದು ಕಡೆ ಕಾಂಗ್ರೆಸ್ನ ಭದ್ರಕೋಟೆ ಅದೇ ರೀತಿಯಾಗಿ ಭದ್ರವಾಗಿರುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಬೆಟ್ಟಿಂಗ್ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಅತಿ ಹೆಚ್ಚಾಗಿ ಅನ್ನಪೂರ್ಣ ತುಕಾರಾಮ್ ಅವರ ಪರವಾಗಿ ಬೆಟ್ಟಿಂಗ್ ನಡೀತಾ ಇರುವಂತದ್ದು. 70%, ಕೇವಲ 30% ಮಾತ್ರ ಬಿಜೆಪಿ ಪರ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇನ್ನು ಫಲಿತಾಂಶ ಬರೋದಕ್ಕಿಂತ ಮುಂಚಿತವಾಗಿ ಸೋಲು ಗೆಲುವಿನ ಲೆಕ್ಕಾಚಾರದ ವಿಚಾರವಾಗಿ ಬೆಟ್ಟಿಂಗ್ ದಂಧೆ ನಡೀತಾ ಇರುವಂತದ್ದು. ಆದರೆ ಪ್ರಮುಖವಾಗಿ ಏನಾಗಿದೆಯಪ್ಪ ಅಂತಂದ್ರೆ ಒಂದು ಕಡೆ ಅನ್ನಪೂರ್ಣ ತುಕಾರಾಮ್ ಅವ್ರು ಗೆದ್ರು ಅಂತ ಅಂದ್ರೆ ಸೊ ಒಂದು ಕಡೆ ಮುಖಭಂಗ ಗ್ಯಾರಂಟಿ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಈಗ ತಾನೇ ಇಷ್ಟು ದಿನಗಳ ಕಾಲ ಹೋಗಂಗಿರ್ಲಿಲ್ಲ ಬಳ್ಳಾರಿಗೆ, ಈಗ ಹೋಗಿ ಚುನಾವಣೆಯ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದಂತಹ ವರ್ಚಸ್ಸಿನ ಮುಖಾಂತರವಾಗಿ ಜನರನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರ ಬಗ್ಗೆ ಮಾತಿನ ಚತುರ, ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಅಳೆದೋ ತೂಗಿ ಮಾತನಾಡ್ತಾರೆ. ಯಾವ ವಿಚಾರವನ್ನ ಕೂಡ ಅಷ್ಟು